ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಅಬ್ಬಿಗೆರೆ ನಿಯರು ಲಕ್ಷ್ಮೀಪುರ ಹತ್ತಿರ ಒಂದು 2030 ಡೂಪ್ಲೆಕ್ಸ್ನ ತೋರ್ಸೋಕ್ಕೆ ಬಂದಿದ್ದೀನಿ. ಆ ಡೂಪ್ಲೆಕ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಮತ್ತು ನಿಮಗೆ ಇದು BDA ಪ್ರಾಪರ್ಟಿ ಅಟ್ಯಾಚ್ ಆಗಿರುವಂಥ ಲೇಔಟ್ ಕೂಡ ಹೌದು. ಈಗ ಶಿವರಾಮ್ ಕಾರಂತ್ ಬಡಾವಣೆ ಅಂತ ನಾವೇನು ಹೇಳ್ತೀವಲ್ವಾ, ಅದು ತುಂಬನೇ ಹತ್ತಿರದಲ್ಲಿದೆ. ನಿಜವಾಗಿಯೂ ನಿಮಗೆ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಪಾರ್ಕು ನಿಮಗೆ ಮತ್ತು ಮಕ್ಕಳು ಆಟ ಆಡೋಕ್ಕೆ, ವಾಕಿಂಗ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಒಂದು ಅನುಕೂಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಈಗೇನು ಆ ಮೇಯ್ನ್ ರೋಡ್ ಕಾಣ್ತಾ ಇದೆ, ವೆಹಿಕಲ್ ಓಡಾಡೋದು ಅದೇ ಮೇಯ್ನ್ ರೋಡು. ಅದ್ರ ಪಕ್ಕಕ್ಕಿರೋದೆಲ್ಲ ಶಿವರಾಮ್ ಕಾರಂತ್ ಬಡಾವಣೆ. ಅಷ್ಟು ಹತ್ರದಲ್ಲಿ ಒಂದು ಮನೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಡೂಪ್ಲೆಕ್ಸ್ ಹೌಸು. ತುಂಬಾ ಚೆನ್ನಾಗಿದೆ ಮನೆ ಕೂಡ. ಆ ಮನೆ ನಾನು ನಿಮಗೆ ಇವಾಗ ವಿಸಿಟ್ ಮಾಡಿಸ್ತೀನಿ, ಬನ್ನಿ ಮನೆ ನೋಡ್ಕೊಂಡು ಬರೋಣ. ಮನೆ ನೋಡೋದಾದರೆ ರೋಡು 25 ಅಡಿ ರೋಡ್ ಇದೆ. ಈಗ ನಿಮಗೆ ಗೊತ್ತಿರೋ ಹಾಗೆ BBMP ಆಗಿರೋದ್ರಿಂದ ಕಾವೇರಿ ವಾಟ್ರು, ಸ್ಯಾನಿಟ್ರಿ ಎಲ್ಲ ಅನುಕೂಲ ಇದೆ. ರೋಡು ಎಷ್ಟು ಅಂದರೆ ಒಂದು ಮ್ಯಾಕ್ಸಿಮಮ್ ಒಂದು 20 ಮೀಟ್ರ್ ಇರ್ಬೋದು. ಒಂದು 20-25 ಮೀಟ್ರ್ ಅಷ್ಟು ಟಾರ್ ಆಗಬೇಕಷ್ಟೇ, ಬೇರೆ ಎಲ್ಲ ಟಾರ್ ರೋಡೇ ಇದೆ. ಅಷ್ಟು ಹತ್ರದಲ್ಲಿರೋವಂಥ ಒಂದು ಮನೆ ನಾನು ನಿಮಗೆ ಇವಾಗ ವಿಸಿಟ್ ಮಾಡಿಸ್ತೀನಿ. ನೋಡಿ, ಮನೆ ನೋಡೋದಾದರೆ ನೀವು ಯಾವ ಥರ ಇದೆ ಅಂತ ನೋಡಿ. ನಾನು ತೋರಿಸ್ತಾ ಇರೋ ಮನೆ ಇವಾಗ ನಿಮಗೆ ಇದೆ. 2030 ಸೈಟ್ ಬರುತ್ತೆ. ಸೌತ್ ಫೇಸು, ಈಸ್ಟ್ ಡೋರ್ ಬರುತ್ತೆ. ಮನೆ ನಿಜವಾಗೂ ಚೆನ್ನಾಗಿ ಮಾಡಿದ್ದಾರೆ, ತೊಂದರೆ ಏನಿಲ್ಲ. ನೋಡಿ, ಎಲಿವೇಶನ್ ತೋರಿಸಿದ್ದೀನಿ, ಮನೆ ಬಾಲ್ಕನಿ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಗೇಟ್ ವೈಸ್ ನೋಡೋದಾದರೆ MS ಗೇಟ್ ಮಾಡಿದ್ದಾರೆ. ಗೇಟ್ MS ಮಾಡಿದ್ದಾರೆ, ಚೆನ್ನಾಗಿದೆ ಗೇಟು, ಡಿಸೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಪಾರ್ಕಿಂಗ್ ನೀವು ತೊಗೊಳ್ಳೋದಾದರೆ ಪಾರ್ಕಿಂಗಲ್ಲಿ 2 ಕಾರ್ ನಿಂತ್ಕೊಳ್ಳೋಷ್ಟು ಜಾಗನ ಬಿಟ್ಟಿದ್ದಾರೆ. ಪಾರ್ಕಿಂಗ್ ಫುಲ್ ಉದ್ದ ಬಿಟ್ಟಿದ್ದಾರೆ. ಹಿಂದೆ ಮುಂದೆ ಹಾಕ್ಕೊಂಡು 2 ಕಾರ್ನ ಹಾಕ್ಕೋಬೋದು. ನೋಡಿ, ಇಷ್ಟು ಫುಲ್ ಪಾರ್ಕಿಂಗ್ ಸಿಗುತ್ತೆ ನಿಮಗೆ. ಪಾರ್ಕಿಂಗ್ ಪ್ಲೇಸ್ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಆರಾಮಾಗಿ 2 ಕಾರ್ ಹಾಕ್ಕೊಬೋದು. ಹೆಂಗೆ ಅಂದರೆ ನಿಮಗೆ 30 ಅಡಿನೂ ಉದ್ದ ಪಾರ್ಕಿಂಗ್ ಕೊಟ್ಕೊಂಡಿದ್ದಾರೆ. ಹಿಂಗೆ ಮಿನಿಮಮ್ ಒಂದು 10 ಅಡಿ ಪಾರ್ಕಿಂಗ್ ಅಗಲ ಇರೋದ್ರಿಂದ 2 ಕಾರ್ ಆರಾಮಾಗಿ ಹಾಕ್ಕೊಬೋದು. ಕಾರ್ ಹಾಕ್ಕೊಂಡು ಬೈಕ್ ಕೂಡ ಹಾಕ್ಕೊಬೋದು. ಕೆಳಗಡೆ ಇರೋ ಮನೆ ನಾನು ತೋರಿಸೋದಾದರೆ ನಿಮಗೆ 1 BHK ಹೌಸ್ ಮಾಡಿದ್ದಾರೆ. ನೋಡಿ, 1 BHK ಹೌಸ್ ಬರುತ್ತೆ, ಚಿಕ್ಕದಾಗಿದೆ. ಒಂದು ಚಿಕ್ಕ ಫ್ಯಾಮಿಲಿ ಇರ್ಬೋದು, ಗಂಡ ಹೆಂಡತಿ ಅಥವಾ ಬ್ಯಾಚುಲರ್ ಕೊಡ್ಬೋದು. ರೂಮ್ ನೋಡೋದಾದರೆ ಈ ಥರ ಮಾಡಿದ್ದಾರೆ. ರೂಮ್ ವರ್ಕೆಲ್ಲ ಮಾಡಿದ್ದಾರೆ. ಇನ್ನು ಕಿಚನ್ ತೋರಿಸ್ತೀನಿ ನೋಡಿ. ಕಿಚನ್ನು ಚಿಕ್ಕದಾಗೇ ಇದೆ. ಅದು ಹೇಳದ್ನಲ್ಲ, ಗಂಡ ಹೆಂಡತಿ ಮಗು ಅಥವಾ ಬ್ಯಾಚುಲರ್. ಅಟ್ಯಾಚ್ ಟಾಯ್ಲೆಟ್ ಇದೆ. ಬನ್ನಿ ಈಗ ಮೇಲ್ಗಡೆ ಇರೋವಂಥ ಒಂದು ಡೂಪ್ಲೆಕ್ಸ್ ನೋಡೋಣ. ಸೇಫ್ಟಿ ವೈಸ್ ನೋಡೋದಾದರೆ ನಿಮಗೆ ಫುಲ್ಲು ಸೇಫ್ಟಿ ಗ್ರಿಲ್ಲು, ಒಳ್ಳೆ ಮೆಟೀರಿಯಲ್ನ ಬಳಸಿ ಸೇಫ್ಟಿ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಕಡೆ ಸೇಫ್ಟಿ ಗ್ರಿಲ್ಲು ಮಾಡಿದ್ದಾರೆ. ಅದೇ ಥರ ಫುಲ್ ಫ್ಲೋರು ಸೇಫ್ಟಿ ಗ್ರಿಲ್ ಕೊಟ್ಟಿದ್ದಾರೆ. ಇನ್ನು ನೀವು ಸ್ಟೇರ್ ಕೇಸ್ ನೋಡೋದಾದರೆ ನೋಡಿ, ಸ್ಟೇರ್ ಕೇಸ್ ಕೂಡ ಫ್ರೀ ಆಗಿದೆ. 2.5 ಅಡಿ ಸ್ಟೇರ್ ಕೇಸ್ ಇದೆ, ಆರಾಮಾಗಿ ಫ್ರೀ ಆಗಿದೆ. ತುಂಬ ಇಕ್ಕಟ್ಟನ್ನು ಅಂತ ಆ ಥರ ಏನಿದಿಲ್ಲ. ಇನ್ನು ಮೇಲೆ ನೋಡೋದಾದರೆ ನೀವು ವಾಲ್ ತೊಗೊಳ್ಳೋದಾದ್ರೆ ನೋಡಿ, ಸ್ಟೇರ್ ಕೇಸ್ ಹತ್ರ ವಾಲ್ ತೊಗೊಳ್ತೀವಿ ಅಂದರೆ ಫುಲ್ಲು ಟೈಲ್ಸ್ನ ಕೊಟ್ಟಿದ್ದಾರೆ. ಫುಲ್ಲು ಎಲ್ಲೂ ಪೇಂಟ್ ಹೊಡಿಯೋ ಹಂಗೆ ಬಿಟ್ಟಿಲ್ಲ, ಎಲ್ಲ ಕಡೆ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ತುಂಬಾ ಇದು ಕೂಡ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಪೇಂಟ್ ಅವಾಗವಾಗ ಚೇಂಜ್ ಮಾಡಬೇಕು, ಅದೆಲ್ಲ ಇದಿರೋದಿಲ್ಲ. ಏನಾದರೂ ಗಲೀಜಾದರೆ ಆರಾಮಾಗಿ ವಾಶ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಇನ್ನು ವಿಂಡೋ ನೋಡಿ, ಇದು ಬಂದು ಡೋರ್ ಪಕ್ಕ ಇರೋವಂಥ ವಿಂಡೋ ಚೆನ್ನಾಗಿ ಕೊಟ್ಟಿದ್ದಾರೆ. 3 ಡೋರ್ ವಿಂಡೋ ಕೊಟ್ಟಿದ್ದಾರೆ. ಇನ್ನು ಡೋರ್ ವೈಸ್ ನೋಡೋದಾದರೆ ನೋಡಿ, ಡೋರ್ ತುಂಬಾ ಪ್ಲೈನ್ ಆಗಿದ್ದರು, ತುಂಬಾ ಲುಕ್ ಆಗಿದೆ. ಡೋರ್ ಚೆನ್ನಾಗಿದೆ. ಬನ್ನಿ ಈಗ ನಾವು ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ನೋಡೋದಾದರೆ ನೋಡಿ, ನೀವು ಫುಲ್ ಫ್ರೀ ಇದೆ. ತುಂಬಾ ನೋಡಿ, ಹೀಗೆ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗಲ್ಲಿ ಫುಲ್ ಮಾಡಿದ್ದಾರೆ. ಅದು ಕೂಡ ಯೂಸ್ ಮಾಡಿದ್ದಾರೆ, ಬಾಕ್ಸ್ ಮಾಡಿ. ಇನ್ನು ನೀವು ಈ ಕಡೆಯಿಂದ ನೋಡೋದಾದರೆ TV ಯೂನಿಟ್ ಬರುತ್ತೆ ನೋಡಿ. ಇದು TV ಯೂನಿಟು ಸೂಪರಾಗಿ ಮಾಡಿದ್ದಾರೆ. ಇನ್ನು POP ನೋಡೋದಾದರೆ ಡೀಸೆಂಟಾಗಿ ಕೊಟ್ಟಿದ್ದಾರೆ, ವೈಟ್ ಕಲರೇ ಕೊಟ್ಟಿದ್ದಾರೆ. ಇದು ವುಡ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ನಿಜವಾಗೂ.
ನೋಡಿ ಇದು ಫುಲ್ ಚೆನ್ನಾಗಿ ಬರುತ್ತೆ. ಇನ್ನು ಕಿಚನ್ ನೋಡಿ, ಕಿಚನ್ ಕೂಡ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಕಿಚನಲ್ಲಿ ಏನೂ ಕೆಲಸ ಇಲ್ಲ. ಒಂದು ಅಲ್ಲಿ ನಿಮಗೆ ಟ್ಯಾಪ್ ಹಾಕಿದ್ರೆ ಕಿಚನಲ್ಲಿ ಕೆಲಸ ಮುಗಿಯಿತು. ವುಡ್ ವರ್ಕಲ್ಲಿ ಫುಲ್ ಫಿನಿಶ್ ಮಾಡಿದ್ದಾರೆ. ವುಡ್ ವರ್ಕಲ್ಲಿ ಎಲ್ಲೂ ಕೆಲಸ ಇಲ್ಲ. ನಿಮಗೆ ಇನ್ನು ಕಿಚನ್ಗೆ ಯುಟಿಲಿಟಿ ಕೂಡ ಇದೆ ನೋಡಿ, ಯುಟಿಲಿಟಿ ಕೂಡ ಇದೆ. ಇದನ್ನು ಫಿಟ್ಟಿಂಗ್ಸು ಅದೇ ಏನು ಪ್ಲಂಬರ್ ಫಿಟ್ಟಿಂಗ್ಸ್ ಅಷ್ಟೇ ಆಗಬೇಕು. ಇನ್ನು ಅದು ಬಿಟ್ಟರೆ ನಿಮಗೆ ಈ ಕಡೆ ನೋಡೋದಾದರೆ ಒಂದು ರೂಮ್ ಬರುತ್ತೆ. ಹಂಗೆ ಕೆಳಗಡೆ ಕೂಡ ನಿಮಗೆ ಕೆಳಗಡೆ ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ. ಆ ರೂಮ್ ಕೂಡ ವುಡ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ವುಡ್ ವರ್ಕ್ ಕಲರ್ನ ತುಂಬ ಸ್ವಲ್ಪ ಡಾರ್ಕ್ ಕಲರ್ ಹಾಕಿದ್ದಾರೆ. ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ವೈಟು ಗ್ರಾನೈಟು ಡಾರ್ಕು ಇದಿರೋದ್ರಿಂದ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ರೂಮಲ್ಲಿ ನೋಡೋ POP ನೀವು ನೋಡೋದಾದರೆ ಈ ಥರ ಬರುತ್ತೆ. ಬನ್ನಿ ಈಗ ನಾನು ನಿಮಗೆ ಮೇಲೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕೆಳಗಡೆ ಕಾಮನ್ ಆಗಿ ಒಂದು ಟಾಯ್ಲೆಟ್ ಕೂಡ ಇದೆ, ಅದು ಕೂಡ ನೋಡಿ ಟಾಯ್ಲೆಟ್ ಕೂಡ ಇದೆ. ಇನ್ನು ಮೇಲ್ಗಡೆ ನಾವು ನೋಡೋದಾದರೆ 2 ರೂಮ್ ಬರುತ್ತೆ. ಆ 2 ರೂಮ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾವು ಮೇಲ್ಗಡೆ ಬರ್ತಿದ್ದಂಗೆ ಎದುರುಗಡೆಗೆ ಕರೆಕ್ಟಾಗಿ ದೇವ್ರ ಮನೆ ಕೊಟ್ಟಿದ್ದಾರೆ ಸೆಂಟ್ರಿಗೆ ನೋಡಿ. ದೇವ್ರ ಮನೆ ನೋಡೋದಾದರೆ ನೀವು ಈ ಥರ ಸಿಗುತ್ತೆ. ಚೆನ್ನಾಗಿ ಬಂದಿದೆ ದೇವ್ರ ಮನೆ, ಸೆಂಟ್ರಿಗಿದೆ. ಮತ್ತು ಕರೆಕ್ಟಾಗಿ ಮೇಲೆ ಬರುವಾಗ ದೇವ್ರನ್ನ ನೋಡೋ ಥರ ಮಾಡಿದ್ದಾರೆ. ಲೆಫ್ಟಿಗೆ ಬಂದರೆ ಒಂದು ರೂಮ್ ಇದೆ. ಲೆಫ್ಟಲ್ಲಿರೋ ರೂಮ್ ನೋಡೋದಾದರೆ ನೀವು POP ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ರೂಮು ಸೈಜ್ ಈ ಥರ ಸಿಗುತ್ತೆ. ಫ್ರೀ ಆಗಿದೆ. ಡ್ರೆಸ್ಸಿಂಗಿಗೆ ಏರಿಯಾ ಸಪ್ರೇಟಾಗಿ ಮಾಡಿದ್ದಾರೆ, ಅದು ಕೂಡ ಚೆನ್ನಾಗಿ ಬಂದಿದೆ. ವುಡ್ ವರ್ಕ್ ನೋಡೋದಾದರೆ ನೋಡಿ ಈ ಥರ ಬಂದಿದೆ ನೋಡಿ. ಇದು ಕೂಡ ಚೆನ್ನಾಗಿ ಹೋಗಿದ್ದು. ನಿಮಗೆ ಡ್ರೆಸ್ಸಿಂಗ್ ಏರಿಯಾ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಸಿಗುತ್ತೆ. ಈ ಕಡೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ ನೋಡಿ. ಟಾಯ್ಲೆಟಲ್ಲಿ ಕೂಡ ಅಷ್ಟೇ ಟೈಲ್ಸ್ನ ಫುಲ್ ಹಾಕಿದ್ದಾರೆ. ಅದು ನಿಮಗೆ ವರ್ಕ್ಫುಲ್ಲೇ, ಯಾಕೆಂದರೆ ಕ್ಲೀನಿಂಗಿಗೆ ಚೆನ್ನಾಗಿರುತ್ತೆ. ಮತ್ತು ಪೇಂಟ್ ಯಾವಾಗೂ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ. ಈ ಕಡೆ ಇನ್ನು ಅದರ ಆಪೋಸಿಟ್ಟು ನಾವು ರೈಟಿಗೆ ತೊಗೊಂಡಿದ್ದೀವಿ. ಈಗ ಮೇಲೆ ಬರ್ತಿದ್ದಂಗೆ ರೈಟಿಗೆ ತೊಗೊಂಡ್ರೆ ಇನ್ನೊಂದು ರೂಮ್ ಇದೆ. ಆ ರೂಮ್ ಕೂಡ ಫುಲ್ ಫ್ರೀ ಆಗಿದೆ ನೋಡಿ. ಈ ಕಡೆ ರೂಮ್ ನೋಡೋದಾದರೆ ನೀವು ಫುಲ್ ಫ್ರೀ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ವುಡ್ ವರ್ಕು ಚೆನ್ನಾಗಿ ಬಂದಿದೆ. ಡಾರ್ಕ್ ಆ್ಯಂಡ್ ವೈಟ್ ಹಾಕಿದ್ದಾರೆ, ಚೆನ್ನಾಗಿ ಕಾಣುತ್ತೆ ನೋಡೋಕೆ ಕೂಡ ನೋಡಿ. ಈ ಕಡೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಈ ಕಡೆ ಕೂಡ ಡ್ರೆಸ್ಸಿಂಗ್ ಏರಿಯಾ ಸಪ್ರೇಟಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಮನೆ ನೋಡಿ. ಇದು ಕೂಡ ಅಟ್ಯಾಚ್ ಟಾಯ್ಲೆಟ್ ಇದೆ. ಮನೆ ತುಂಬಾ ಚೆನ್ನಾಗಿದೆ. POP ಒಂದೊಂದು ರೂಮ್ಗೂ ಡಿಸೈನ್ನ ಚೇಂಜ್ ಮಾಡಿದ್ದಾರೆ. ಅದರಿಂದ POP ಕೂಡ ಚೆನ್ನಾಗಿದೆ. ವೈಟ್ ಕಲರ್ ಹಾಕಿರೋದ್ರಿಂದ ನಿಮಗೆ ಎಲ್ಲ ಕಡೆ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ಕೂಡ. ಮೇಲ್ಗಡೆ ಏನಿಲ್ಲ, ಇದ್ರ ಡೀಟೇಲ್ಸ್ನ ನಾನು ನಿಮ್ಗೆ ಕೊಡ್ತೀನಿ. ಸರ್ ರೇಟ್ ಎಷ್ಟು ಹೇಳಬೇಕು? 125 ಓಕೆ ಸರ್, ಆಯ್ತು. ಫುಲ್ ನಾವು ಈಗ ಟಾಪಿಗೆ ಬಂದಿದ್ದೀವಿ. ಟಾಪ್ ನೋಡೋದಾದರೆ ನಿಮಗೆ ಟ್ಯಾಂಕ್ ರೂಮ್ ಬರುತ್ತೆ, ಬೇರೆ ಏನು ಇಲ್ಲಿ ಇದಿಲ್ಲ ನೋಡಿ ಫ್ರೆಂಡ್ಸ್. ಇದರದ್ದು ಡೀಟೇಲ್ಸ್ ಹೇಳೋದಾದರೆ ನಿಮಗೆ ಸೌತ್ ಫೇಸ್ ರೋಡು, ಈಸ್ಟ್ ಡೋರ್ ಬರುತ್ತೆ. ಕೆಳಗಡೆ ಒಂದು ಹಾಲು ಕಿಚನ್ ಇದೆ, ಮೇಲ್ಗಡೆ ಡುಪ್ಲೆಕ್ಸ್ ಇದೆ. ರೇಟ್ ಬಂದು 125, ಸ್ಲೈಟ್ಲಿ ನೆಗೋಷಿಯಬಲು. ಖಾತಾ ಬಂದು B20 ರೆಡಿ ಇದೆ. ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಪೂರ್ತಿ ವಿಡಿಯೋ ನೋಡಿ ಆಮೇಲೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ನೀವು BDA ಲೇಔಟ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. BDA ಲೇಔಟು ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಆ ಪಾರ್ಕ್ ಥರ, ಅದೆಲ್ಲ BDA ಲೇಔಟೇ. ಫುಲ್ಲು ದೊಡ್ಡ ಲೇಔಟು. ನೀವೆಲ್ಲ ಕಡೆನೂ BDA ಸಿಗುತ್ತೆ. ಇದಕ್ಕೆ ಸೆಂಟ್ರಲ್ಲಿ ಮನೆ ಬರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ಈಗ BDA ಲೇಔಟ್ ಸ್ವಲ್ಪ ಹತ್ರದಲ್ಲಿ ಕಾಣೋ ಥರ ನಿಮಗೆ ತೋರಿಸ್ತೀನಿ ನೋಡಿ. ಅದು ನೋಡಿ ಗಾಡಿ ಹೋಯ್ತಲ್ಲ, ಅದು ಬಿಟ್ಟರೆ ಇರೋದೆಲ್ಲ BDA ಲೇಔಟೇ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿಂದ ನಿಮಗೆ ಲಕ್ಷ್ಮೀಪುರ ಲಿಮಿಟ್ಸೇ ಬರುತ್ತೆ. ಇದು ಕೂಡ ಲಕ್ಷ್ಮೀಪುರ ಸರ್ಕಲ್ ತೊಗೊಳೋದಾದರೆ ಒಂದು 200-250 ಮೀಟ್ರು ಮ್ಯಾಕ್ಸಿಮಮ್ಮಲ್ಲಿದೆ. ಮತ್ತು ಇನ್ನು ನಿಮಗೆ ಇಲ್ಲಿಂದ ನಿಮಗೆ ಇದು ಸಂಭ್ರಮ್ ಕಾಲೇಜ್ ಕೂಡ ಒಂದು ಕಿಲೋಮೀಟ್ರ್ ಒಳಗಡೆ ಸಂಭ್ರಮ್ ಕಾಲೇಜ್ ಸಿಗುತ್ತೆ. ಮತ್ತು ನಿಮಗೆ MS ಪಾಳ್ಯ ಕೂಡ ಹತ್ರ ಇದೆ, ಗಂಗಮ್ಮ ಸರ್ಕಲ್ ಹತ್ರ ಇದೆ. ನಿಮ್ಗೆ ಇಲ್ಲಿಂದ ಬೆಲ್ ರೋಡ್ಗೂ ಹತ್ರ ಸಿಗುತ್ತೆ. ಇಷ್ಟೆಲ್ಲ ಅನುಕೂಲವಾಗಿರೋವಂಥ ಮನೆ ಫ್ರೆಂಡ್ಸ್. ಯಾರಿಗೆಲ್ಲ ಬೇಕು ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸ್ನೇಹಿತರೆ, ಓಕೆ, ಥ್ಯಾಂಕ್ ಯು.
ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಮನೆ ಅಥವಾ ಸೇಲ್ ಮಾಡಬೇಕು ಅಥವಾ ನೀವು ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.